ಈ ಒಂದು ಶುಭ ದಿವಸದಲ್ಲಿ ತಾಯಿ ನಾಡದೇವತೆ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ 9 ದಿನಗಳ ಕಾಲ ನವದುರ್ಗಿಯರ ಪೂಜಾ ಕಾರ್ಯಕ್ರಮ ರಾಷ್ಟ್ರದಾದ್ಯಂತ ನಾಡಿನಾದ್ಯಂತ ನಡೆಯಲಿಕ್ಕೆ, ಅದರಲ್ಲೂ ಕೂಡ ಮೈಸೂರು ಹಿಂದೆ ರಾಜ್ಯ, ಆಮೇಲೆ ಕರ್ನಾಟಕ, ಮಹಾರಾಜರು ಕಟ್ಟಿದ್ದಂಥ ಶಿಸ್ತುಬದ್ಧವಾದ ಸಾಂಸ್ಕೃತಿಕ ಪಾರಂಪರಿಕ ನಗರ ಮೈಸೂರು ನಗರ. ಮೈಸೂರು ನಗರದಲ್ಲಿ ಅಧಿದೇವತೆ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಕಾರ್ಯಕ್ರಮ ಇಂದು ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಪ್ರಾರಂಭ ಆಗಿದೆ. ಬೆಂಗಳೂರಿನಲ್ಲಿ ಹೈಪವರ್ ಕಮಿಟಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಈ ಬಾರಿ ನಾಡಹಬ್ಬ ದಸರಾವನ್ನು ಯಾರು ಉದ್ಘಾಟನೆ ಮಾಡಬೇಕು ಅಂತೇಳಿ ರಾಜ್ಯದಾದ್ಯಂತ ಸೇರಿದ್ದ ನಾವೆಲ್ಲರೂ ಕೂಡ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ವಿ. ಅವರು ಸರಿಯಾದ ಯೋಚನೆಯನ್ನು ಮಾಡಿ ಹಂಪ ನಾಗರಾಜಯ್ಯನವರು ಹಿರಿಯ ಸಾಹಿತಿಗಳು, ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ಅಂಥವರ ಕೈಯಿಂದ ಈ ನಾಡ ದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಮಾಡಿಸಿದ್ದಾರೆ. ಹಂಪ ನಾಗರಾಜನವರು, ಕಮಲಾ ಹಂಪ ನಾಗರಾಜ್ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನೆಸಿದ್ದಾರೆ. ದಂಪತಿಗಳು ಇರುವರು ಕೂಡ ದೊಡ್ಡ ಸಾಹಿತಿಗಳು, ಕನ್ನಡ ನಾಡಿಗೆ ಸಂದೇಶವನ್ನು ಕೊಟ್ಟಂಥವರು. ಹಂಪ ನಾಗರಾಜಯ್ಯನವರಿಗೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ 100 ವರ್ಷ ಆಯಸ್ಸು ಆರೋಗ್ಯವನ್ನು ಕೊಡಲಿ, ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರು ಇನ್ನೂ 100 ವರ್ಷ ಕನ್ನಡ ಭಾಷೆಗೆ, ಕನ್ನಡ ನಾಡಿಗೆ ಅವರ ಸೇವೆ ಮುಂದುವರಿಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ತಮಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಇವತ್ತೇನು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಕ್ಷೇತ್ರ, ಚಾಮುಂಡೇಶ್ವರಿಯ ವರಪುತ್ರರೂ ಕೂಡ ಹೌದು ಸಿದ್ದರಾಮಯ್ಯನವರು. 1983ರಲ್ಲಿ ಚಾಮುಂಡೇಶ್ವರಿಯ ಕ್ಷೇತ್ರದಿಂದ ರಾಜಕೀಯವನ್ನು, ವಿಧಾನಸಭೆಯನ್ನು ಏನು ಪ್ರವೇಶ ಮಾಡಿದ್ರು, ಅಂದಿನಿಂದ ಇಂದಿನವರೆಗೆ ತಾಯಿಯ ಆಶೀರ್ವಾದದಿಂದ ಕನ್ನಡ ಕಾವಲು ಸಮಿತಿಯಿಂದ ಹಿಡಿದು ಮಂತ್ರಿಗಳಾಗಿ, 2 ಬಾರಿ ಉಪಮುಖ್ಯಮಂತ್ರಿಗಳಾಗಿ, 15 ಬಾರಿ ಬಡ್ಜೆಟನ್ನು ಮಂಡಿಸಿ, 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಆಶೀರ್ವಾದ, ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ತಾಯಿ ಯಾವಾಗಲೂ ಕೂಡ ಎಂಥದೇ ಸಂದರ್ಭ ಬಂದಾಗಲೂ ಕೂಡ ಅವರು ಅದರಿಂದ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬಂದಿದೆ. ತಾಯಿ ಚಾಮುಂಡೇಶ್ವರಿಯ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ನಮ್ಮ ಪಕ್ಷ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು BJP ಪಕ್ಷ, ನಾವಿಬ್ಬರೂ ಸೇರಿ ಸೋಲಿಸಲೇಬೇಕು ಅಂತ ಭಾರಿ ಹೋರಾಟ ಮಾಡಿದ್ವಿ. ಸರ್ಕಾರ ಇತ್ತು, ಆದರೆ ಗೆದ್ದರು. ಅಂದರೆ ಅಂಥ ಕಠಿಣ ಸಂದರ್ಭದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅವರ ಆಶೀರ್ವಾದ ಅವರಿಗೆ ನಿರಂತರವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇವತ್ತು ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಬಂದಿದ್ದಾರೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಮರೆಯುವಂಗೆ ಇಲ್ಲ ನಾನು. ಯಾಕೆಂದರೆ ನಾನು ಯಾವತ್ತೂ ಕೂಡ ಒಂದು ಸಣ್ಣ ಸಹಾಯ ಮಾಡೋದು ಕೂಡ ನೆನೆಸ್ತೀನಿ. SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಸಹಕಾರ ಮಂತ್ರಿ ಇದ್ದರು. ನಾವು ಜನತಾದಳ, ನಾವು ಸಿದ್ದರಾಮಯ್ಯನವರೆಲ್ಲ ಸಹಕಾರ ಮಂಡಳದ ಅಧ್ಯಕ್ಷನಾಗಿ GT ದೇವೇಗೌಡನೇ ಮುಂದುವರಿಬೇಕು ಅಂತ ಮಾಡಿದರು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ SM ಕೃಷ್ಣ ಅವ್ರ ಜೊತೆ ಯಾವ ರೀತಿ ಮುಖ್ಯಮಂತ್ರಿಗಳಲ್ಲಿ ಹೋರಾಟ ಮಾಡಿದ್ರು,
ಸಿದ್ದರಾಮಯ್ಯನವರ ಜೊತೆಯಲ್ಲಿ ಜೋಡೆತ್ತಾಗಿ ಕಾಂಗ್ರೆಸ್ಸಲ್ಲಿ 136 ಸ್ಥಾನವನ್ನು ಗೆಲ್ಲಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಹೋರಾಟವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಒಂದು ದಾಖಲೆ. ಇನ್ನು ಉಸ್ತುವಾರಿ ಸಚಿವರಾಗಿದ್ದ ಮಹದೇವಪ್ಪನವರಂತೂ ಅದೃಷ್ಟವಂತರು. ಸಿದ್ದರಾಮಯ್ಯನವರು ಜೊತೆಯಲ್ಲಿ ಯಾರನ್ನೂ ಎಳ್ಕೊಂಡು ಹೋಗಲಿಲ್ಲ. ಮೊದಲನೇ ಸ್ಥಾನ ಎಳ್ಕೊಂಡು ಹೋದರು ಭಾಳ ಜನನ. ಆದರೂ ಮಹದೇವಪ್ಪನಿಗಂತೂ ಆರೋಗ್ಯ ಮಂತ್ರಿ, ಗ್ರಾಮೀಣ ಮಂತ್ರಿ, PWD ಮಂತ್ರಿ, ಸಮಾಜ ಕಲ್ಯಾಣ ಮಂತ್ರಿ, ಒಬ್ಬ ದಲಿತ ನಾಯಕನನ್ನು ರಾಜ್ಯ ಮಟ್ಟಕ್ಕೆ ಜೊತೆಯಲ್ಲಿ ಕೊಂಡೊಯ್ದಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ಉಸ್ತುವಾರಿ ಸಚಿವರಾಗಿದ್ದಾರೆ. ಭಾಳ ಕಾರ್ಯಕ್ರಮಗಳನ್ನು ಜಿಲ್ಲಾಧಿಕಾರಿಗಳು ಅವರೆಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದಾರೆ. ಅದು ನಾಡ ಕುಸ್ತಿ ದಸರಾ ಇರ್ಬೋದು, ಫಲಪುಷ್ಪ ದರ್ಶನ ಇರ್ಬೋದು, ಚಲನಚಿತ್ರೋತ್ಸವ ಇರ್ಬೋದು, ಯುವ ದಸರಾ ಇರ್ಬೋದು, ಯುವ ಸಂಭ್ರಮ ಆಯಿತು. ಲಕ್ಷ ಲಕ್ಷ ಜನ ಸೇರ್ತಾ ಇದ್ದಾರೆ. ಕಾರ್ಯಕ್ರಮಗಳು ಅದ್ಭುತವಾಗಿ ನಡೀತಾ ಇದೆ. 9 ದಿನಗಳ ಕಾಲ ಮೈಸೂರು ನಗರ ವಿಜೃಂಭಿಸ್ತದೆ. ಮುಖ್ಯಮಂತ್ರಿಗಳು ಹೇಳಿದ್ರು, ಅಲ್ಲೆಲ್ಲ ಕೇಳಿದ್ವಿ, ಸರ್ ಲೈಟ್ ಮಾತ್ರ ಸ್ವಲ್ಪ ದಸರಾ ಮುಗಿದ್ರು ಮುಂದುವರಿಬೇಕು, ಲೈಟ್ ನೋಡಿಕೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಬರ್ತಾರೆ ಅಂತ ಹೇಳಿದಾಗ ಅದು ಮುಗಿದ ಮೇಲೂ ಕೂಡ ಮೈಸೂರು ನಗರದಲ್ಲಿ ವಿದ್ಯುತ್ ಶಕ್ತಿ ಲೈಟ್ಗಳು ವಿಜೃಂಭಿಸಬೇಕು ಅಂತ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. 21 ದಿನಗಳ ಕಾಲ ಆ ರೀತಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಇನ್ನೂ ಸ್ವಲ್ಪ ಶಕ್ತಿ ಮೀರಿ ಮಾಡಬೇಕಾಗಿತ್ತು, ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಅದೇ ರೀತಿ ಅವ್ರ ಜೊತೆ ಕನ್ನಡ ಕಲ್ಚರ್ ಮಿನಿಸ್ಟ್ರು ಶಿವರಾಜ್ ತಂಗಡಿ ಅವರು ಕೂಡ ಬಂದಿದ್ದಾರೆ. ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಿರಿಯರಾದಂಥ KH ಮುನಿಯಪ್ಪನವರು ಬಂದಿದ್ದಾರೆ. ನಮ್ಮ HK ಪಾಟೀಲರು ಬಂದಿದ್ದಾರೆ. ಅದರಲ್ಲೂ HK ಪಾಟೀಲರು ಕಾನೂನು ಜೊತೆಗೆ ಪ್ರವಾಸೋದ್ಯಮ ಖಾತೆ ಸಚಿವರು ಇದ್ದಾರೆ. ಮೈಸೂರು ಇರ್ತಕ್ಕಂಥ ಪ್ರವಾಸೋದ್ಯಮದ ಅವಕಾಶ ಮೈಸೂರಿನ ಅರಮನೆ ಇರ್ಬೋದು, KRS ಇರ್ಬೋದು, ನಾಗರೋಳ ಇರ್ಬೋದು, ಬಂಡೀಪುರ ಇರ್ಬೋದು, ನಿಮಗೆ ನಿಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರದಲ್ಲಿ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥ ವಿಪುಲವಾದಂಥ ಅವಕಾಶಗಳಿದ್ದಾವೆ. ಅವರಾಗಲೇ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಅದನ್ನು ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ತೇನೆ. ನಮ್ಮ ಪಿರಿಯಾಪಟ್ಟಣದ ಕ್ಷೇತ್ರ ಶಾಸಕರಾಗಿ ಮಂತ್ರಿಗಳಾಗಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಿತ್ರ ಅಂತ ವೆಂಕಟೇಶ್ ಅವರು ಕೂಡ ಇದ್ದಾರೆ. ಎಲ್ಲರೂ ಮೊದಲಿಂದ ಕೂಡ ಸಿದ್ದರಾಮಯ್ಯನ ಜೊತೆ ಜೋಡೆತ್ತುಗಳಾಗಿ ಜೊತೆಯಲ್ಲಿದ್ದಾರೆ. ವೇದಿಕೆ ಮೇಲೆ ತನ್ವೀರ್ ಸೇಠ್ ಸಮೇತವಾಗಿ ಎಲ್ಲ ಹಿರಿಯ ಶಾಸಕರುಗಳು, ರಾಜ್ಯದ ಹಲವಾರು ನಿಗಮದ ಅಧ್ಯಕ್ಷರುಗಳು, ವಿಧಾನ ಪರಿಷತ್ನ ಸದಸ್ಯರುಗಳು, ಪ್ರಾಧಿಕಾರದ ಅಧ್ಯಕ್ಷರುಗಳು, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಅವ್ರ ಕಮಿಷನರ್ ಇರ್ಬೋದು, IG ಇರ್ಬೋದು, CO ಇರ್ಬೋದು, ಇವರೆಲ್ಲರ ತಂಡವನ್ನು ಕಟ್ಕೊಂಡು ಯಶಸ್ವಿಯಾಗಿ ಜಿಲ್ಲಾಧಿಕಾರಿ ಉತ್ತಮವಾದಂಥ ಒಳ್ಳೆಯ ಅಧಿಕಾರಿ ಇದ್ದಾರೆ. ನಗರ ಪಾಲಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ಕೊಂಡೊಯ್ದಂಥವರು ಲಕ್ಷ್ಮೀಕಾಂತ್ ರೆಡ್ಡಿ ಅವರು. ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ದಸರಾ ಕಾರ್ಯಕ್ರಮ ನಡೆಯುತ್ತೆ. ನಾಡಿನಾದ್ಯಂತ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ಜನ ಆಗಮಿಸೋರಿದ್ದಾರೆ. ಇದಕ್ಕೆಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಮೀಡಿಯಾ ಈ ದಸರಾಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ತೀನಿ. ಒಂದು ಕಡೆ ಮೀಡಿಯಾ ಮಾಧ್ಯಮ ಏನಿದೆ ಇವತ್ತು ನಿಮಗೂ ಅರ್ಥ ಆಗ್ತದೆ, ನಮಗೂ ಅರ್ಥ ಆಗ್ತದೆ. ಯಾವುದನ್ನ ಇಂದ್ಲಿಂದಲೂ ನೋಡಿಲ್ವೋ ಅದನ್ನು ಹಂಪನ ಅವ್ರು ಹೇಳಿದ್ರು, ಅದನ್ನು ನೋಡ್ತಕ್ಕಂಥದ್ದೇ ಆಗಿದೆ. ಯಾವ ಅತ್ಯಾಚಾರವೋ, ಯಾವ ಕೊಲೆನೋ, ಯಾವುದೋ ಒಂದು ವಿಷಯನೋ ನೋಡಿ ರಾಜಕಾರಣಿಗಳು ಯಾವತ್ತು ಮೈನ್ಸು ರಿಯಲ್ ಎಸ್ಟೇಟ್ ಪ್ರವೇಶ ಮಾಡ್ತೋ ಆ ದಾಳಿಲೂ ಸಿದ್ದರಾಮಯ್ಯ ಉಳಿದವ್ರೆ ಅಂದರೆ ಇದೊಂದು ದೊಡ್ಡ ಆಶ್ಚರ್ಯ.